ಓಂ ಶಾಂತಿ. ಮುರಳಿಯ ಜ್ಞಾನ ರತ್ನಗಳು. ಈ ವಿದ್ಯೆಯಿಂದಲೇ ನಾವು ಲಕ್ಷ್ಮೀನಾರಾಯಣರ ಸಮಾನ ರಾಜ ಪದವಿಗೆ ತಲುಪುತ್ತೇವೆ. ಈ ವಿದ್ಯೆಯು ಅತ್ಯಂತ ಸುಲಭವಾದದ್ದು, ಮನದಲ್ಲಿಯೇ ಓದಬಹುದಾಗಿದ್ದು, ಪುರುಷಾರ್ಥದ ಜೋರಿನಲ್ಲಿ ರಾಜತಿಲಕವನ್ನು ಪಡೆದುಕೊಳ್ಳಲಾಗುತ್ತದೆ. ಸದಾ ಒಂದು ಚಿಂತನೆ, ನಾವು ಯೋಗ್ಯರಾಗಬೇಕು. ಬಾಬ್ದಾದಾ ಎಂಬ ಶಿವಪಿತಾ ಸೃಷ್ಟಿಯನ್ನು ಪುನಃ ಸ್ಥಾಪಿಸುತ್ತಿದ್ದಾರೆ. ಬ್ರಹ್ಮ ಮೂಲಕ ಶಿಷ್ಟ ವಿಶ್ವದ ಸ್ಥಾಪನೆ ನಡೆಯುತ್ತಿದೆ. ಈ ವಿದ್ಯೆ ಮೂಲಕ ತಮೋ ಪ್ರಧಾನದಿಂದ ಸತೋ ಪ್ರಧಾನದತ್ತ ಪ್ರಯಾಣ. ಜ್ಞಾನ ಖಡ್ಗಕ್ಕೆ ನೆನಪಿನ ಹರಿತ ಅಗತ್ಯವಿದೆ. ತಂದೆ ಮಾತಾಪಿತಾ ಆಗಿ ಭಾರತದಲ್ಲಿ ಇಳಿಯುತ್ತಾರೆ. ಈ ವಿದ್ಯೆಗೆ ಹಣವಿಲ್ಲ, ಆದರೆ ಶ್ರದ್ಧೆ ಮತ್ತು ಸಾಹಸ ಬೇಕು. ಪರಮಾತ್ಮನ ನೆನಪಿನಿಂದ ವಿಕರ್ಮಗಳ ವಿನಾಶ. ಸಿನಿಮಾ ಅಪವಿತ್ರ ದೃಶ್ಯಗಳಿಂದ ದೂರವಿರಿ, ಅದರಿಂದ ಸಂಕಲ್ಪ ಅಪವಿತ್ರವಾಗುತ್ತದೆ. ಪವಿತ್ರ ಆತ್ಮಗಳು ಮಾತ್ರ ಶ್ರೇಷ್ಠ ಪಾತ್ರ ಪಡೆದುಕೊಳ್ಳುತ್ತವೆ. ಚಿತ್ರ ಲಕ್ಷ್ಮೀನಾರಾಯಣರ ಕಾಲದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಅನೇಕ ಧರ್ಮಗಳ ನಡುವೆಯೂ ಆತ್ಮ ಸ್ವಧರ್ಮ ಒಂದೇ. ಕಲಿಯುಗದ ಪತಿತರನ್ನು ಪವಿತ್ರರನ್ನಾಗಿ ಮಾಡುವ ಕಾರ್ಯ ತಂದೆಯದು. ಮಕ್ಕಳಿಗೆ ಶ್ರೇಷ್ಠ ಸ್ಥಾನ ಪಡೆಯಲು ಸ್ವಯಂ ಪುರುಷಾರ್ಥ ಅಗತ್ಯ. ಧಾರಣೆ ಆನಂದ ಉಲ್ಲಾಸ. ಮಾಯೆಯು ಬಲಶಾಲಿ, ನೆನಪಿನಲ್ಲಿ ಸದಾ ಜಾಗೃತರಾಗಿರಿ. ಜ್ಞಾನ ತಂದೆಯ ಮಾತುಗಳೇ ಶಕ್ತಿ, ಅದನ್ನು ನೆನೆಸಿ ನಡೆ. ದುಃಖದ ಸಿನಿಮಾ ಖುಷಿಯನ್ನು ನೀಡುವುದಿಲ್ಲ. ಶಾಶ್ವತ ಖುಷಿ ತಂದೆಯಿಂದ ಮಾತ್ರ. ಬುದ್ಧಿಯ ಬೀಗ ತೆರೆಸುವುದು ತಮ್ಮ ಪುರುಷಾರ್ಥದಿಂದಲೇ. ಅಂತಿಮ ಫಲಿತಾಂಶ ಕಾಲದಲ್ಲೆಲ್ಲವೂ ಸ್ಪಷ್ಟವಾಗುವುದು. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡುವುದು ಶ್ರೇಷ್ಠತೆಯ ಗುರುತು. ಬಲಹೀನತೆಯೊಳಗೆ ತೇಲದೆ ಮಾಯಾವಿ ಪ್ರಭಾವದಿಂದ ಮುಕ್ತರಾಗಿರಿ. ಮುಖ್ಯ ಸಾರಾಂಶ. ಬಾಬ್ದಾದಾ ಹೇಳುತ್ತಾರೆ, ಪ್ರೀತಿಯ ಮಕ್ಕಳೇ, ಈ ಶಿಕ್ಷಣವು ಸಾಮಾನ್ಯ ಶಾಲೆಗಳಲ್ಲಿ ತೆರಲ್ಲ. ಇಲ್ಲಿ ಓದುವುದರಿಂದಲೇ ನಿಜವಾದ ರಾಜ್ಯ ಭಾಗ್ಯ ಸಿಗುತ್ತದೆ. ನಾವು ಈ ಕಲಿಯುಗದ ಪತಿತರಿಂದ ಪುನಃ ಸತ್ಯುಗದ ಲಕ್ಷ್ಮೀನಾರಾಯಣರಂತೆ ಶ್ರೇಷ್ಠರಾಗಬೇಕು. ಈ ಗುರಿಯು ನಮ್ಮ ಚಿಂತನೆಯ ಕೇಂದ್ರವಾಗಿರಬೇಕು. ಈ ವಿದ್ಯೆ ಬಹಳಷ್ಟು ಸುಲಭವಾದದ್ದು, ಮನೆಯಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಂಡು ಓದಬಹುದಾದದ್ದು. ಆದರೆ ಮಾಯೆ ಶಕ್ತಿಶಾಲಿ. ಪುರುಷಾರ್ಥದಲ್ಲಿನ ಸ್ಥಿರತೆಯ ವಿಜಯಕ್ಕೆ ದಾರಿ. ತಂದೆಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಪಾಪಗಳನ್ನು ದಹಿಸಬೇಕು. ಅದೇ ಮಾಯೆಯಿಂದ ಮುಕ್ತಿಯ ಮಾರ್ಗ. ನಾವು ಆತ್ಮರಾಗಿ ತಂದೆಯು ಕೊಡುವ ಶಿಕ್ಷಣವನ್ನು ಸ್ವೀಕರಿಸುತ್ತಿದ್ದೇವೆ. ಶಿಕ್ಷಣ ಉತ್ತಮವಾಗಿದ್ದರೆ ರಾಜ್ಯ ಭವಿಷ್ಯ ಉಜ್ವಲವಾಗುತ್ತದೆ. ಜ್ಞಾನವನ್ನು ಧಾರಣೆ ಮಾಡಿ ಹರ್ಷಿತರಾಗಿ ಸದಾ ಶುಭ ಸಂಕಲ್ಪಗಳಲ್ಲಿ ಇರಿ. ಧಾರಣೆಯೇ ಮುಖ್ಯ ಸಾರ. ಚೆನ್ನಾಗಿ ಓದಿ, ಉತ್ತಮ ಪುರುಷಾರ್ಥ ಮಾಡಿ ಶ್ರೇಷ್ಠ ಸ್ಥಾನವನ್ನು ಪಡೆದಿರಲಿ. ಜ್ಞಾನ ಖಡ್ಗಕ್ಕೆ ನೆನಪಿನ ಹರಿತವನ್ನು ತುಂಬಿಸಿ ಮಾಯೆಯ ಬಂಧನಗಳಿಂದ ಮುಕ್ತನಾಗಿ ಅಪವಿತ್ರ ವಸ್ತುಗಳಿಂದ ದೂರವಿರಿ. ಆಧ್ಯಾತ್ಮಿಕ ರಾಜಯೋಗಿಯಾಗಿರಿ. ವರದಾನ. ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ ಸರ್ವ ಬಲಹೀನತೆಗಳಿಂದ ಮುಕ್ತನಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಯಾರು ಯಾವ ಕಾರ್ಯವನ್ನಾದರೂ ಪರಮಾತ್ಮ ಸ್ಮೃತಿಯಿಂದ ಮಾಡುತ್ತಾರೆ, ಅವರು ಮಾಯೆ ಅಥವಾ ಲೌಕಿಕ ಬಲಹೀನತೆಗೆ ವಶರಾಗುವುದಿಲ್ಲ. ಸ್ಲೋಗನ್. ಸರ್ವರನ್ನು ಸಂತುಷ್ಟ ಮಾಡಿದರೆ ಸ್ವತಃ ಪುರುಷಾರ್ಥದಲ್ಲಿ ಹೈ ಜಂಪ್ ಆಗಿಬಿಡುತ್ತೀರಿ. ಅವ್ಯಕ್ತ ಸೂಚನೆ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ವ್ಯರ್ಥ ಸಂಚಲನದ ಬದಲು ಒಂದು ಕ್ಷಣದಲ್ಲಿ ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಮಾಡುವುದೇ ಆಧ್ಯಾತ್ಮಿಕ ಶಕ್ತಿ ಸಂಗ್ರಹದ ಮೂಲವಾಗಿದೆ.